ಇವತ್ತು ಶೈಕ್ಷಣಿಕವಾಗಿ ಮಕ್ಕಳನ್ನು ಮತ್ತು ಶಿಕ್ಷಣ ಇಲಾಖೆಯ ಎಲ್ಲ ಮಹಾನ್ ಚೇತನಗಳಾದ ನಿಮ್ಮೆಲ್ಲರನ್ನು ಒಂದು ಉತ್ತಮ ರೀತಿಯಲ್ಲಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂತಹ ಸಂಕಲ್ಪ ತೊಟ್ಟು ಶ್ರಮಿಸ್ತಾ ಇದೆ. ನಾನು ಎಷ್ಟೋ ಸಂದರ್ಭಗಳಲ್ಲಿ ನೋಡ್ತಾ ಇರ್ತೇನೆ, ನಾವೇನಾದರೂ ಒಂದು ಉಪಕಾರ ಮಾಡಿದ್ರೆ ಅದರಿಂದ ಒಬ್ಬ ಮನುಷ್ಯ ಏನಾಗಬಹುದು, ಅವನಲ್ಲಿ ಸಕಾರಾತ್ಮಕವಾದ ತಿರುವು ಸಿಗುತ್ತಾ, ಬದುಕಿಗೆ ನಕಾರಾತ್ಮಕವಾದ ತಿರುವು ಸಿಗುತ್ತಾ, ಅವನನ್ನ ನಿಂತ ನೀರು ಹಾಕಿಸ್ಬಿಡುತ್ತಾ ವ್ಯವಸ್ಥೆ, ಅಥವಾ ಮಲ್ಕೊಂಡಿರೋನು ಕೂತ್ಕೊಳ್ಳೋ ಹಾಗೆ ಮಾಡುತ್ತಾ, ಕೂತಿರೋರನ್ನ ನಿಲ್ಲೋ ಹಾಗೆ ಮಾಡುತ್ತಾ, ನಿಂತವನನ್ನು ಓಡಾಡೋ ಹಾಗೆ ಚಲನಶೀಲತೆಯನ್ನು ಕೊಡುತ್ತಾ, ಇದನ್ನೆಲ್ಲ ಯೋಚನೆ ಮಾಡಬೇಕಾಗತ್ತೆ ಸಮಾಜ, ಜನಪ್ರತಿನಿಧಿಗಳು. ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಒಂದು ವಿಶ್ವವಿದ್ಯಾನಿಲಯದ ಘಟಿಕೋತ್ಸವಕ್ಕಿಂತಲೂ ಹೆಚ್ಚು ಮಹತ್ವಪೂರ್ಣ. ಗೌರವಾನ್ವಿತರು, ಇಂತಹ ಒಂದು ಉತ್ತಮ ಕೈಂಕರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು, ಪೂಜ್ಯ ಮಾತಾಪಿತೃವಿನ ಹೆಸರಿನಲ್ಲಿ ತಾಯಿ ಪುಷ್ಪಾ ಹಾಗೂ ಶ್ರೀಮಾನ್ ಆನಂದ್ರವರ ಸಪುತ್ರರಾದ ಶ್ರೀಮಾನ್ ಯಶ್ಪಾಲ್, ಹುಟ್ಟಿನಿಂದಲೇ ಅವರು ಯಶಸ್ಸನ್ನು ಪಡೆದವರು. ಯಶ್ಪಾಲ್ ಶರ್ಮಾ ಅಂತ ಒಳ್ಳೆ ಕ್ರಿಕೆಟರ್ ಇದ್ದರು. ಇಂಡಿಯನ್ ಟೀಮ್ ಮಿಡ್ಲ್ ಆರ್ಡರಲ್ಲಿ ಬ್ಯಾಟಿಂಗ್ ಬರ್ತಾರೆ, ಎಕ್ಸಲೆಂಟ್ ಡೆಲ್ಲಿ ಕ್ರಿಕೆಟ್ ಪ್ಲೇಯರ್ ಅವರು. ನಮ್ಮ ಯಶ್ಪಾಲ್ ಸುವರ್ಣ ಅವರ ಸಂಕಲ್ಪ ಕಳೆದ ಕೆಲವು ವರ್ಷಗಳಿಂದ ಈ ಪಥದಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಾಗ್ತಾ ಇದೆ. ಪುಷ್ಪಾನಂದ್ ಫೌಂಡೇಶನ್ ಮೂಲಕ ಕಳೆದ 5 ವರ್ಷದಿಂದ ನಿರಂತರವಾಗಿ SSLC PUC ರೀತಿ ಪದವಿ ಪೂರ್ವದಲ್ಲಿ ಪದವಿಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಗುರುತಿಸುವಂಥ ಕೆಲಸವನ್ನು ಮಾಡ್ತಿತ್ತು. ಬಹುಶಃ ಶಾಸಕರಾದ ನಂತರ ಶಿಕ್ಷಣಕ್ಕೆ ಬಹಳ ಒಂದು ಹೆಸರುವಾಸಿ ಉಡುಪಿ ಜಿಲ್ಲೆ ಇನ್ನಷ್ಟು ಸಾಧನೆ ಮಾಡಬೇಕು, ಬೇರೆ ಬೇರೆ ಜಿಲ್ಲೆ ಇರ್ಬೋದು, ರಾಜ್ಯ ಇರ್ಬೋದು, ದೇಶದವರು ಈಗಾಗಲೇ ಯಾವ ರೀತಿ ನಮ್ಮ ಶಿಕ್ಷಣದ ವ್ಯವಸ್ಥೆಯನ್ನು ಗುರುತಿಸಿ ಗೌರವಿಸಿದರೆ ಅದನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸಬೇಕೆಂಬ ಉದ್ದೇಶದಿಂದ ನಮ್ಮ ಕ್ಷೇತ್ರದಲ್ಲಿರುವಂಥ ಶಾಲೆಗಳು ಒಳ್ಳೆಯ ಫಲಿತಾಂಶ ತಂದು ಮತ್ತೊಮ್ಮೆ ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ಗೌರವ ಹೆಚ್ಚಿಸುವಂಥ ಕೆಲಸ ಮಾಡಬೇಕ ದೃಷ್ಟಿಯಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಇವತ್ತು ಬಹಳ ಸಂತೋಷ ಅಂತ ಹೇಳಿದರೆ, ಕಳೆದ ವರ್ಷ ನಾವು ಸಾಧನೆಯಲ್ಲಿ ಸ್ವಲ್ಪ ಸಾಧನೆ ಆಗಿದ್ರೂ ಕೂಡ 10% ಬರುವಂಥ ಶಾಲೆಗಳ ಸಂಖ್ಯೆ ಸ್ವಲ್ಪ ಕಮ್ಮಿ ಇತ್ತು. ಅದು ಈ ವರ್ಷ ಸುಮಾರು 42 ಶಾಲಾ ಮತ್ತು ಕಾಲೇಜುಗಳು ಸಾಧನೆ ಮಾಡುವ ಮೂಲಕ ಮತ್ತೊಮ್ಮೆ ಉಡುಪಿಯ ಈ ಒಂದು ಶಿಕ್ಷಣದ ಕಾಶಿಗೆ ಹೆಸರನ್ನು ತರುವಂಥ ಕೆಲಸ ಮಾಡಿದ ಸಂದರ್ಭದಲ್ಲಿ ಅವರೆಲ್ಲರನ್ನು ಕರೆದು ಗೌರವಿಸಬೇಕು. ಆ ಮೂಲಕ ಇನ್ನು ಮುಂದಿನ ದಿನಗಳಲ್ಲಿ, ಯಾಕಂತ ಹೇಳಿದ್ರೆ ಇತರ ಸಂಸ್ಥೆಗಳು ಕೂಡ ಈ ಒಂದು ವಿಚಾರವನ್ನು ಮನದಲ್ಲಿಟ್ಟುಕೊಂಡು ನಾವು ಕೂಡ ಸಾಧನೆ ಮಾಡುವ ಮೂಲಕ ಆ ಸಾಧನೆಗೆ ಪಾತ್ರರಾಗಬೇಕೆಂಬ ಕಾರ್ಯಕ್ಕೆ ಅವರು ತೊಡಗಿಸಬೇಕೆಂಬ ಉದ್ದೇಶದಿಂದ ಇಂಥ ಕಾರ್ಯಕ್ರಮ ಮಾಡ್ತಾ ಬರ್ತಿದ್ದೇವೆ. ಈಗಾಗಲೇ SSLC PUCಯಲ್ಲಿ ನಮ್ಮ ಡಿಸೆಂಬರ್ ತಿಂಗಳಲ್ಲಿ ನಾವು ಒಂದು ಪೂರ್ವಭಾವಿ ತಯಾರಿ ಸಭೆಗಳನ್ನು ಮಾಡಿ, ಏನಾದರೆ ಶಾಲೆಯಲ್ಲಿ ಕಾಲೇಜುಗಳಲ್ಲಿ ವ್ಯತ್ಯಾಸಗಳಿದೆ, ವಿದ್ಯಾರ್ಥಿಗಳಿಗೆ ಏನಾದರೆ ಅವರ ಮನೆ ಭಾಗದಲ್ಲಿ ಏನಾದರೆ ಶಾಲೆ ಕಲೀಲಿಕ್ಕೆ ಸಮಸ್ಯೆಗಳಿದ್ದರೆ ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆಗಳನ್ನು ಮಾಡಬೇಕೆಂಬ ಉದ್ದೇಶ ಇಟ್ಕೊಂಡು DDP ಇರ್ಬೋದು, DO ಅವರನ್ನು ಕರೆದು ನಾವು ಅವರ ಮಾಹಿತಿಯನ್ನು ಪಡ್ಕೊಂಡು ಅವರಿಗೆ ಸ್ಪೆಷಲ್ ಆಗಿ ಒಂದು ಕೋಚಿಂಗ್ ಟೈಪಲ್ಲಿ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದೇವೆ. ಇವತ್ತು ಇದರೆಲ್ಲ ನಮ್ಮೆಲ್ಲ ಶಿಕ್ಷಕ ವೃಂದದವರು ಇರ್ಬೋದು, ಇಲಾಖೆ ಅಧಿಕಾರಿಗಳ ಒಂದು ಒಗ್ಗಟ್ಟಿನ ಒಂದು ಪ್ರಯತ್ನದಿಂದ ಬಹುಶಃ ಈ ಸಾಧನೆ ಮಾಡಲಿಕ್ಕೆ ಅದು ಸಾಧ್ಯ ಇದೆ. ಅದರಿಂದಾಗಿ ಇವತ್ತು ನಿರಂತರವಾಗಿ ನಮ್ಮ ಬ್ಯಾಂಕಿನ ವತಿಯಿಂದಲೂ ಕೂಡ ನಾವು ಸುಮಾರು 2,500 ವಿದ್ಯಾರ್ಥಿಗಳಿಗೆ, ಯಾಕಂತೇಳಿದರೆ ಬೈದೂರಿನಿಂದ ಹಿಡಿದು ಉಳ್ಳಾಲ ತನಕ 2 ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಸುಮಾರು 2,500 ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಥಿ ವೇತನ ಅಂದರೆ ನಮ್ಮ ಸದಸ್ಯರನ್ನು ಹೊರತುಪಡಿಸಿ ಕೂಡ ಸಾಧನೆ ಮಾಡಿದ್ರು ನೀಡ್ತಾ ಬರ್ತಿದೆ. ಅದ್ರ ಜೊತೆಗೆ ನಮ್ಮ ಫಿಶ್ ಮಾರ್ಕೆಟಿಂಗ್ ಫೆಡರೇಷನ್ನಲ್ಲಿ ಕೂಡ ಸುಮಾರು 3,000 ವಿದ್ಯಾರ್ಥಿಗಳು 2 ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಸಾಧನೆ ಮಾಡಿದವರನ್ನು ಗುರುತಿಸಿದೆ. ಅದ್ರ ಜೊತೆಗೆ ಪುಷ್ಪಾನಂದ್ ಫೌಂಡೇಶನ್ ಮೂಲಕ ಕೂಡ ನಮ್ಮ ಕ್ಷೇತ್ರಕ್ಕೆ ಇರುವಂಥ ವಿದ್ಯಾರ್ಥಿಗಳು ಗುರುತಿಸಿದೆ. ಇದರ ಜೊತೆಗೆ ನಮ್ಮ 10% ರಿಸಲ್ಟ್ ಬಂದಂಥ ಶಾಲಾ ಕಾಲೇಜುಗಳಿಗೆ. ಒಟ್ಟಾರೆ ನಮ್ಮ ಉದ್ದೇಶ ಏನಂತ ಹೇಳಿದರೆ, ಯಾವುದೇ ರೀತಿ ಬಡತನವನ್ನು ನೀಗಿಸಬೇಕಾದ್ರೆ, ದೇಶದ ಅಭಿವೃದ್ಧಿಗೆ ವೇಗವನ್ನು ಕೊಡಬೇಕಾದ್ರೆ ಖಂಡಿತವಾಗಿ ಮೊದಲು ನಾವು ಶಿಕ್ಷಣಕ್ಕೆ ಆದ್ಯತೆ, ಅದರ ಮಹತ್ವವನ್ನು ಅರಿತಬೇಕಂತೆ. ಆ ದೃಷ್ಟಿಯಲ್ಲಿ ಇವತ್ತು ಶಿಕ್ಷಣಕ್ಕೆ ನಾವು ಸರಿಯಾದ ಯಾಕೆಂದರೆ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯ ಅಂತ ಹೇಳಿದರೆ, ಅವರು ವಿದ್ಯಾರ್ಥಿಗಳು ಇರುವಾಗ ಅವರಿಗೆ ಪ್ರೋತ್ಸಾಹ ಮತ್ತೆ ಏನು ಅವರಿಗೆ ಉತ್ತೇಜನ ಮಾಡಿದ್ರು ಕೂಡ ಇಂದಿನ ರೀತಿಯಲ್ಲಿ ಅವರಿಗೆ ಬೆಳೀಲಿಕ್ಕೆ ಸಾಧ್ಯ. ಅದರಿಂದಾಗಿ ಅವರ ಈ ವಿದ್ಯಾರ್ಥಿ ಜೀವನದಲ್ಲಿ ಅವರಿಗೆ ಪ್ರೋತ್ಸಾಹ ನೀಡಬೇಕು. ಆ ಮೂಲಕ ದೇಶದ ಅಭಿವೃದ್ಧಿಗೆ ಅವರನ್ನು ಆಸ್ತಿಯಾಗಿ ರೂಪಿಸಬೇಕು, ದೇಶದ ಅಭಿವೃದ್ಧಿಗೆ ವೇಗವನ್ನು ಕೊಡಬೇಕು ದೃಷ್ಟಿಯಿಂದ ಇಂಥ ಒಂದು ನಾವು ಕಾರ್ಯಕ್ರಮ ಮಾಡ್ತೇವೆ. ಶಿವಧಿವೇಶನದ ಸ್ವಾಮೀಜಿ ಅವರು ಇವತ್ತು ತುಮಕೂರಿನಲ್ಲಿ ಬಂದಿದ್ದಾರೆ. ಕೇಳಿದೆ, ಬಹಳ ಒಂದು ವಿದ್ವಾಂಸರು, ಶಿಕ್ಷಣದ ಬಗ್ಗೆ ಅಪಾರ ಕಾಳಜಿ ಇದ್ದರು. ಇವತ್ತು ನಿಮ್ಮ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಿರುವ ಮೂಲಕ, ನಿಮ್ಮ ಈ ಸಂದೇಶದ ಮೂಲಕ ಬಹುಶಃ ಮುಂದಿನ
ದಿನಗಳಲ್ಲಿ ಅತಿ ಹೆಚ್ಚು 100% ಅಲ್ಲ, ಜಿಲ್ಲೆ ಫಸ್ಟ್ ಅಲ್ಲ, ಅತಿ ಹೆಚ್ಚು ರ್ಯಾಂಕ್ ತರುವಂತ ಜಿಲ್ಲೆ ನಮ್ಮ ಉಡುಪಿ ಜಿಲ್ಲೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ತಮ್ಮ ಹತ್ರ ಪ್ರಾರ್ಥಿಸಿದ. ಖಂಡಿತವಾಗಿಯೂ ಶಿಕ್ಷಕರು ಬಂದಿದ್ದೀರಿ, ಖಂಡಿತವಾಗಿ ಒಬ್ಬ ಶಾಸಕನಾಗಿ ನನ್ನ ವಿನಂತಿ, ನಾವು ಬೇರೆ ಯಾವುದೇ ಮಾತ್ರ ಅಪೇಕ್ಷೆ ಪಡೋದಿಲ್ಲ. ತಮ್ಮ ಕರ್ತವ್ಯವನ್ನು ಜವಾಬ್ದಾರಿಯನ್ನು ಈಗಾಗಲೇ ತಾವು ಪ್ರಾಮಾಣಿಕವಾಗಿ ಮಾಡ್ತಿದ್ರು. ಯಾಕಂತಂದ್ರೆ ಬೇರೆ ಜಿಲ್ಲೆಗಳಲ್ಲಿ ಹೋದಾಗ ನಮ್ಮ ಹತ್ರ ಕೇಳ್ತಾರೆ, ನಿಮ್ಮಲ್ಲಿ ಏನು ಮಾಡಿದ್ರೆ ಅದ್ಭುತ ಸಾಧನೆ ನಿಮ್ಮ ಜಿಲ್ಲೆ ಅಂತ. ನಾನು ಹೇಳಿದೆ, ನಮ್ಮ ಜಿಲ್ಲೆಯ ಶಿಕ್ಷಕರು ಕೇವಲ ಸಂಬಳಕ್ಕೆ ಸೀಮಿತವಾಗಿ ಕೆಲಸ ಮಾಡೋದು, ಅವರ ಕರ್ತವ್ಯ, ಅವರ ಜವಾಬ್ದಾರಿ. ನಾನು ಕಲಿಸಿದ ವಿದ್ಯಾರ್ಥಿ ಏನಾದರೂ ಸಾಧನೆ ಮಾಡಿ ತೋರಿಸಬೇಕೆಂಬ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ಅದು ಸಾಧ್ಯಬೇಕು. ಸದಗೊಳಿಸುವಂತೆ ಕೆಲಸ ಎಲ್ಲರೂ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ಕೂಡ ಇನ್ನಷ್ಟು ಉಡುಪಿಯ ಶಿಕ್ಷಣ ವ್ಯವಸ್ಥೆ ಗೌರವ ತರುವಂತೆ ಕೆಲಸ ಮೂಲಕ ನನ್ನ ಶಾಸಕರಾಗಿ ನನಗೆ ಏನೆಲ್ಲ ಸಾಧ್ಯ ಎಂದು ಸಹಕಾರ ಕೊಡಲಿಕ್ಕಾಗ್ತದೆ. ಯಾಕಂದರೆ ಸರ್ಕಾರದ ಅನುದಾನಗಳಲ್ಲಿ ವ್ಯತ್ಯಾಸ ಆಗಿದ್ರು ಕೂಡ ನಾವೀಗ MRP ಇರ್ಬೋದು, ಅರಣ್ಯ ಸಂಸ್ಥೆ ಇರ್ಬೋದು, ಬೇರೆ ಬೇರೆ ಸಂಸ್ಥೆಯಲ್ಲಿ ಕೂಡ ನಾವು ಅವರ ಹತ್ರ ವಿನಂತಿ ಮಾಡುವ ಮೂಲಕ ಅದಕ್ಕೆ ಒಂದು ಕಾರ್ಯಗಳಿಗೆ ಒಂದು ಅನುದಾನ ಒದಗಿಸುವುದೇ ಕೆಲಸ ಮಾಡೋದು. ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಕೊರತೆ ಆಗದ ರೀತಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ, ಅದಕ್ಕೆ ಒಂದು ಕೊರತೆ ನೀಗಿಸುವಂಥ ಕೆಲಸ ಆಗುವಂತಾಗಲಿ. ನಾಳೆ ಸುತ್ತ ಮತ್ತೊಮ್ಮೆ